ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡಿಯರ್ ಸ್ಟೂಡೆಂಟ್ಸ್. ಸೊ ನಾವೇನು ಮಾಡೋಣ ಅಂತ ಹೇಳಿದ್ರೆ ಆಲ್ರೆಡಿ ವಿಡಿಯೋ ಸ್ಟಾಪ್ ಆಗಿತ್ತು, ಈಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ ನಾವು 2 ಪ್ರಿಪ್ರೇಟರಿನ ಆಲ್ರೆಡಿ ನಾವು ಏನು ಮಾಡಿವಿ ಮುಗಿಸ್ಬಿಟ್ಟಿವಿ. ಈಗ 3rd ಪ್ರಿಪ್ರೇಟರಿ ಐತಿ 23 ಈಗ ಐತಿ ನಮ್ಮದು 23 ಫೆಬ್ರವರಿಗಿಂತ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಪೇಪರ್ ಕನ್ನಡ ಐತಿ, 24 ಮ್ಯಾಥ್ಸ್ ಐತಿ. ಈಗ ಏನು ಮಾಡೋಣ ಅಂತ ಹೇಳಿದ್ರೆ 2 ಪ್ರಿಪ್ರೇಟರಿಗೂ ನಮ್ಗೆ ಏನು ಬಂದಿತ್ತು 4 ಮಾರ್ಕ್ಸಿಂದ ಥಿಯರಮನ್ನು ನೋಡೋಣ. ಯಾವುದು ಫಸ್ಟ್ ಪ್ರಿಪ್ರೇಟರಿಗೆ ನಮ್ಗೆ ತೇಲ್ಸ್ ಬಂದಿತ್ತು, ಸೆಕೆಂಡ್ ಒಳಗೆ ಆ್ಯಂಗಲ್ ಬಂದಿತ್ತು. ಈ 3rd ಪ್ರಿಪ್ರೇಟರಿಗೆ ನಮ್ದು ಎಕ್ಸ್ಪೆಕ್ಟೇಷನ್ ಏನು ಅಂತ ಹೇಳಿದ್ರೆ 2ರಲ್ಲಿ ಯಾವ್ದು ಬರ್ಬೋದು, ಅಥವಾ ಇನ್ನೂ SSS ಒಂದು ಥಿಯರಮನ್ನು ಐತಿ ಅದರೊಳಗೆ ಅದು ಬರುತ್ತೋ ಅಥವಾ ಇವು 2 ಬರುತ್ತೋ. ನಾವು ಪ್ರೊಬಾಬಿಲಿಟಿಯನ್ನು ನೋಡ್ಕೊಳ್ದಾದ್ರೆ 2 ಥಿಯರಮನ್ನು ನಾವು ಪ್ರಿಪೇರ್ ಆಗಿ ಹೋಗ್ಬಿಡೋಣ. ಯಾವುದು ತೇಲ್ಸ್ ಮತ್ತು ಆ್ಯಂಗಲ್. ಫಸ್ಟ್ ತೇಲ್ಸನ್ನು ನಾವು ಪ್ರಿಪೇರ್ ಆಗೋಣ ಈಗ, ಓಕೆನಾ. ತೇಲ್ಸನ್ನು ಪ್ರಿಪೇರ್ ಆಗಿಬಿಡ್ತೀವಿ. ಒಂದ್ಸರಿ ಈಸಿಯಾಗಿ ಫಾಸ್ಟಾಗಿ ರಿವಿಷನ್ ಹೆಂಗೆ ಮಾಡ್ಕೋಬೇಕು, ಯಾವ ರೀತಿ ನೆನ್ಪಿಟ್ಕೋಬೇಕು ತೇಲ್ಸನ್ನು ನೋಡ್ಕೊಳ್ಳಿ. ಯಾವ ಥಿಯರಮು ತೇಲ್ಸ್ ಥಿಯರಮನ್ನು ಕಂಪ್ಲೀಟಾಗಿ ನೋಡ್ಕೊ. ತೇಲ್ಸ್ ಥಿಯರಮಿಗೆ ಫಸ್ಟು ಡೆಫಿನಿಷನನ್ನು ಅವರೇ ಕೊಟ್ಟಿರ್ತಾರೆ. ಈಗ ಆಲ್ರೆಡಿ ನಾವು ಏನು 2 ಪ್ರಿಪ್ರೇಟರಿನ ಫೇಸ್ ಮಾಡೀವಿ, ಡೆಫಿನಿಷನ್ ಅವರೇ ಕೊಡ್ತಾರೆ. ನಾವೇನು ಮಾಡಬೇಕು, ಜಸ್ಟ್ ನಾವೇನು ನೆನ್ಪಿಟ್ಕೊಳ್ಬೇಕು, ಡಯಾಗ್ರಾಮು, ಕನ್ಸ್ಟ್ರಕ್ಷನ್ನು, ಟು ಪ್ರೂವ್, ಡಾಟಾ, ಆಮೇಲೆ ಪ್ರೂಫನ್ನು ನೋಡ್ಕೊತಾ ಹೋಗೋದು. ಥಿಯರಮಿಗೆ ಅವರು ಸ್ಟೇಟ್ಮೆಂಟ್ ಏನು ಕೊಡ್ತಾಯಿದ್ರು, ಇಫ್ ಅ ಲೈನ್ ಡ್ರಾನ್ ಪ್ಯಾರಲಲ್ ಟು ದ ಒನ್ ಸೈಡ್ ಆಫ್ ಅ ಟ್ರಯಾಂಗಲ್ at the distinct points will divide the other 2 sides at the same ratio ಅಂತ ಹೇಳ್ತಾ ಇದ್ವಿ. ABCDE ಅಂತ ನೇಮಿಂಗ್ ಮಾಡ್ಕೊಳ್ರಿ. ಆಮೇಲೆ ಇಲ್ಲೇ ಇವುಗಳ ಮಧ್ಯೆ ಏನು ಮಾಡ್ಕೊಳ್ಳೋಣ, ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊತಾ ಇದ್ವಿ ಮತ್ತು BC ಜಾಯ್ನಿಂಗ್ ಮಾಡ್ತೀವಿ. ಓಕೆ, ಇಲ್ಲಿ ಯಾವುದು ಈ ಕಡೆ M N, ಓಕೆನಾ. ಹಾಂ, ಏನೇನು ಬರೀಬೇಕು, ಫಸ್ಟ್ ನಾವೇನು ಬರೀಬೇಕು, ತೇಲ್ಸ್ ಥಿಯರಮ್ ಒಳಗೆ ಡಯಾಗ್ರಾಮನ್ನು ಹಾಕಬೇಕು. ಯಾವ ರೀತಿ ಹಾಕಬೇಕು, ಈ ರೀತಿ ನಾವು ಡಯಾಗ್ರಾಮನ್ನು ಹಾಕಿದ್ವಿ. ನೆಕ್ಸ್ಟ್ ಏನು, ತೇಲ್ಸ್ ಥಿಯರಮ್ ಒಳಗೆ ಡಾಟಾನ ಬರಿತೀವಿ. ಏನು ಡಾಟಾ, ಫ್ರಮ್ ದ ಸ್ಟೇಟ್ಮೆಂಟ್ ನಾವೇನು ಬರೀಬೇಕು, ಇಫ್ ಅ ಲೈನ್ ಡ್ರಾನ್ ಪ್ಯಾರಲಲ್ ಟು ದ ಒನ್ ಸೈಡ್ ಆಫ್ ಅ ಟ್ರಯಾಂಗಲ್. ಇಲ್ಲಿ ಪ್ಯಾರಲಲ್ ಲೈನ್ ಯಾವುದಾಗೈತಿ ಹೇಳ್ರಿ, DE ಅದಕ್ಕೆ ಪ್ಯಾರಲಲ್ ಆಗೈತಿ, BCಗೆ ಪ್ಯಾರಲಲ್ ಆಗೈತಿ. DE ನೋಡ್ಕೋತೀರಿ, DE ಪ್ಯಾರಲಲ್ ಟು BC. DE ಅದಕ್ಕೆ ಪ್ಯಾರಲಲ್ ಆಗೈತಿಲ್ಲ, BCಗೆ ಪ್ಯಾರಲಲ್ ಆಗೈತಿ, ಓಕೆನಾ. ನೆಕ್ಸ್ಟ್ ಡಾಟಾ ಆಯಿತು. ಡಾಟಾ ಆದಮೇಲೆ ಏನು ಬರ್ಕೊತೀವಿ, ಟು ಪ್ರೂವ್. ಟು ಪ್ರೂವ್ ಏನು ಬರ್ಕೋತೀವಿ, ಏನು ಬರಿಬೇಕಿತ್ತು, ಇದು ಏನು ನಾವು ಪ್ಯಾರಲಲ್ ಆಗಿ ಡ್ರಾ ಮಾಡೀವಿ ಅದೇನು ಮಾಡುತ್ತಾ, ಅದರ್ 2 ಸೈಡ್ಸ್ ಯಾವ್ಯಾವ್ದಿಲ್ಲ, ಯಾವ ಸೈಡು AB ಮತ್ತು AC ಐತಿ. ಈ 2 ಸೈಡನ್ನು ಅದೇನು ಮಾಡತೈತಿ, ಈಕ್ವಲ್ ರೇಷಿಯೋ ಒಳಗೆ ಡಿವೈಡ್ ಮಾಡತ್ತಂತೆ. ಹೆಂಗೆ ಡಿವೈಡ್ ಮಾಡೈತಿ, ಇಲ್ಲೇ AD ಆ್ಯಂಡ್ DB ಅಂತ ಡಿವೈಡ್ ಮಾಡೈತಿ, ಅದನ್ನು ಬರಿಬೇಕು. ಇಲ್ಲಿ AD ಡಿವೈಡೆಡ್ ಬೈ BD ಯಾರು ಬರೀರಿ, DB ಆದರೂ ಬರೀಬೋದು, DB ಅಂತ ಬರ್ಕೊಂಡು. AD ಡಿವೈಡೆಡ್ ಬೈ BD ಇಸ್ ಈಕ್ವಲ್ಸ್ ಟು AE ಡಿವೈಡೆಡ್ ಬೈ EC. ಈ ಕಡೆ ಏನಾಗೈತೆ, ಅದು AE ಡಿವೈಡೆಡ್ ಬೈ EC ಅಂತ ಡಿವೈಡ್. ಇದನ್ನು ನಾವೇನು ಮಾಡಬೇಕು, ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಬೇಕಾದ್ರೆ ನೆಕ್ಸ್ಟ್ ಕನ್ಸ್ಟ್ರಕ್ಷನನ್ನು ಮಾಡ್ಕೊತೀವಿ. ಏನೇನು ಕನ್ಸ್ಟ್ರಕ್ಷನ್ ಮಾಡ್ಕೊತೀವಿ ನೋಡಿರಿ. ಕನ್ಸ್ಟ್ರಕ್ಷನ್ ಪಾರ್ಟ್ ಒಳಗೆ ಏನು ಬರುತ್ತಾ, ಇಲ್ಲೇ ಬರ್ದಿರ್ತೀವಿ ನೋಡಿ. ಕನ್ಸ್ಟ್ರಕ್ಷನ್ ಏನೇನು ಮಾಡಿ, ಕನ್ಸ್ಟ್ರಕ್ಷನ್ ಏನೇನು, ಇಲ್ಲೇನು ಡಾಟ್ ಲೈನ್ ಕಾಣಾಗತ್ತವು, ಇಲ್ಲ ಐತಲ್ಲ, ಇಲ್ಲೇ ನೋಡಿರಿ. ಕನ್ಸ್ಟ್ರಕ್ಷನ್ ಏನೇನು ಬರೀಬೇಕು, ಇದು ಪರ್ಪೆಂಡಿಕ್ಯುಲರ್ ಇರುತ್ತಾ, ಹೌದಾ. ದೆನ್ ಇದನ್ನು ಜಾಯಿನ್ ಮಾಡಿ. ಫಸ್ಟ್ ಜಾಯಿನ್ ಬರ್ಕೊಂಬಿಟ್ರಿ. ಜಾಯಿನ್ ಯಾವ್ಯಾವ್ದು ಜಾಯಿನ್ ಮಾಡಿವಿ, BE ಜಾಯಿನ್ BE ಆ್ಯಂಡ್ DC ಮತ್ತು BEಗಳನ್ನು ನಾವೇನು ಮಾಡೀವಿ, ಜಾಯಿನ್ ಮಾಡೀವಿ. ನೆಕ್ಸ್ಟ್ ಡ್ರಾ. ಏನು ಡ್ರಾ ಮಾಡಬೇಕಿಲ್ಲೇ, ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡೀವಿ. ಅದಕ್ಕೆ AB ಸೈಡಿಗೆ, ABಗೆ ಯಾವ್ದು ಪರ್ಪೆಂಡಿಕ್ಯುಲರ್ ಐತಿಲ್ಲೇ, NE ಪರ್ಪೆಂಡಿಕ್ಯುಲರ್ ಟು NE ಯಾವುದಕ್ಕೆ ಪರ್ಪೆಂಡಿಕ್ಯುಲರ್ ಆಗೈತಿಲ್ಲೇ, AB ಸೈಡಿಗೆ ಪರ್ಪೆಂಡಿಕ್ಯುಲರ್ ಆಗೈತಿ. ಈ AB ಸೈಡ್ ಏನೈತಿಲ್ಲ ಅದಕ್ಕೆ NE ಪರ್ಪೆಂಡಿಕ್ಯುಲರ್ ಆಗುತ್ತೆ. ನೆಕ್ಸ್ಟ್ ಈ ಕಡೆ ನೋಡೋದಾದ್ರೆ ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಐತಿ, ಯಾವುದದು, ಇಲ್ಲ ಐತಿ ನೋಡು, DM ಪರ್ಪೆಂಡಿಕ್ಯುಲರ್ ಟು AC ಏನಾಗೈತೆ, ಅದು ಪರ್ಪೆಂಡಿಕ್ಯುಲರ್ ಆಗೈತಿ, ನೆನ್ಪಿಟ್ಕೋ. ಇಲ್ಲೇನು ಫಸ್ಟ್ ಏನು ತೊಗೋಬೇಕು, ಇದು ಟು ಪ್ರೂವ್ ಒಟ್ಟು ತಪ್ಪು ಬರಿಬಾರ್ದು. ಇದನ್ನು ನೀವು ಕರೆಕ್ಟ್ ಬರ್ಕೊಂಡ್ರಿ ಅಂದರೆ ಲಾಸ್ಟಿಗೆ ಪ್ರೂಫು ಕರೆಕ್ಟ್ ಇರುತ್ತೆ. ಇದನ್ನ ಒಳ್ಳೆಗೆ ಲಾಸ್ಟಿಗೆ ನಾವು ಬರೆಯುವಂಥ ಸ್ಟೆಪ್ ಬರುತ್ತೆ. ಇದು ನೆನ್ಪಿಟ್ಕೊಡ್ರಿ. ಏನಿರಬೇಕು, AD ಡಿವೈಡೆಡ್ ಬೈ DB, AE ಡಿವೈಡೆಡ್ ಬೈ EC, ಇದು ನೆನಪಿರಬೇಕು. ಇಲ್ಲಿ ಏನು ಮಾಡೀವಿ, NE ಪರ್ಪೆಂಡಿಕ್ಯುಲರ್ ಟು AB, DM ಪರ್ಪೆಂಡಿಕ್ಯುಲರ್ ಟು AC ಮಾಡ್ಕೊಂಡೇವಿ, ಮತ್ತು BE ಮತ್ತು DC ಜಾಯಿನ್ ಮಾಡ್ಕೊಂಡೇವಿ. ಇಷ್ಟು ಬರಿಬೇಕು. ಇದಾದಮೇಲೆ ಪ್ರೂಫ್ ಬರುತ್ತೆ. ಪ್ರೂಫ್ ಇಲ್ಲಿಂದ ಬರೆಯೋಣ. ಓಕೆ,
ಪ್ರೂಫ್. ಪ್ರೂಫನ್ನು ನೋಡಿರಿ, ಪ್ರೂಫ್ ಏನೇನು ಬರೀಬೋದು, ಫಸ್ಟ್ ಸ್ಟೆಪ್ ಒಳಗೆ ಏನು ಬರೀಬೇಕು, ನಾವು ಎರಡು ಟ್ರಯಾಂಗಲ್ಸನ್ನು ಚಾಯ್ಸ್ ಮಾಡ್ಕೋತೇವೆ. ಯಾವುದು ಫಸ್ಟ್ ಎ ಡಿ ಇ ಟ್ರಯಾಂಗಲದ್ದು ಏರಿಯಾನ ಬರೀಬೇಕು. ಏರಿಯಾ ಆಫ್ ದ ಟ್ರಯಾಂಗಲ್, ಏರಿಯಾ ಆಫ್ ದ ಟ್ರಯಾಂಗಲ್ ಎ ಡಿ ಇ, ಯಾವುದದ ಎ ಡಿ ಇ, ಈ ಟ್ರಯಾಂಗಲದ್ದು ಏರಿಯಾ ತೊಗೋಬೇಕು. ಅದ್ರ ಕೆಳಗೆ ಡಿವೈಡೆಡ್ ಬೈ ಏರಿಯಾ ಆಫ್ ದ ಟ್ರಯಾಂಗಲ್, ಅಗೇನ್ ಏರಿಯಾ ಆಫ್ ದ ಟ್ರಯಾಂಗಲ್. ಎ ಡಿ ಇ ತೊಗೊಂಡ್ಮೇಲೆ ಯಾವ್ದು ತೊಗೋಬೇಕು, ಬಿ ಡಿ ಇ ತೊಗೋಬೇಕು. ನಮ್ಗೆ ಯಾವ್ದು ಚಾಯ್ಸ್ ಮಾಡ್ಕೋಬೇಕು ಅನ್ನೋದು ಕನ್ಫ್ಯೂಸ್ ಇದ್ದರೆ ಏನು ಮಾಡಿಬಿಡಿಲ್ಲ, ಇ ಆದಮೇಲೆ ಯಾವ ಲೆಟರ್ ಬರುತ್ತಾ, ಬಿ ಬರುತ್ತೆ. ಸೊ ಬಿ ಡಿ ಇ ಅಂತ ಬರ್ಕೋಬೇಕು. ಏರಿಯಾ ಆಫ್ ದ ಟ್ರಯಾಂಗಲ್ ಎ ಡಿ ಇ ಬರೀಬೇಕು, ಕೆಳಗೆ ಏರಿಯಾ ಆಫ್ ದ ಟ್ರಯಾಂಗಲ್ ಬಿ ಡಿ ಇ ಬರ್ಕೊಂಬಿಡ್ಬೇಕು. ಇಲ್ಲ ನಮಗೆ ಗೊತ್ತೈತಿ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ಏನೈತಿ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇದ್ರದ್ದು ಬೇಸ್ ಯಾವುದಾಗುತ್ತಾ, ಹೈಟ್ ಆಗುತ್ತೆ. ಹೈಟ್ ಯಾವುದಾಗುತ್ತೆ ನಮಗೆ ಗೊತ್ತಾ. ಫಸ್ಟ್ ನಾನು ಏನು ಮಾಡ್ಕೊತೀನಿ, ಎ ಡಿಯನ್ನು ಬೇಸ್ ಆಗಿಟ್ಕೊತೀನಿ. ಎ ಡಿ ಒಳಗೆ ಎ ಡಿ ಟ್ರಯಾಂಗಲ್ ಒಳಗೆ ನಾನು ಏನು ಮಾಡ್ಕೊಂಬಿಡ್ತೀನಿ, ಇಲ್ಲಿ ಫಸ್ಟ್ ಫಾರ್ಮುಲಾ ಬರ್ಕೊತೀನಿ. ಹಾಫ್ ಮೇಲೆ ಕೆಳಗೆ ಹಾಫ್ ಬರ್ಕೊಂಬಿಟ್ರಿ ಇಂಟು ಇಂಟು. ಇಲ್ಲ ಎ ಡಿ ಒಳಗೆ ಯಾವ್ದು ಬೇಸ್ ಇಟ್ಕೊತೀನಿ, ನಾನು ಎ ಡಿಯನ್ನು ಬೇಸ್ ಆಗಿ ತೊಗೋತೀನಿ. ಸರ್ ಗೊತ್ತಾಗ್ತಾ ಇಲ್ಲ, ಎ ಡಿ ಯಾವ್ದು ತೊಗೋಬೇಕು, ಬೇಸ್ ಯಾವ್ದು ತೊಗೋಬೇಕು ಅಂದ್ರೆ ಇಲ್ಲಿ ನಾವು ಡೈರೆಕ್ಟಾಗಿ ಈ ಪಾರ್ಟಿಗೆ ಬರಿ. ಇಲ್ಲೇನೈತಿ ಅದನ್ನ ವಾಪಸ್ ಇಲ್ಲಿ ಬರಿಬೇಕು. ಮೇಲೇನು ಬರಿಬೇಕು, ಎ ಡಿ, ಕೆಳಗಡೆ ಡಿ ಬಿ, ಎ ಡಿ ಡಿವೈಡೆಡ್ ಬೈ ಡಿ ಬಿ ಬರೆದ್ಬಿಡ್ಬೇಕು. ನೆಕ್ಸ್ಟ್ ಇಂಟು ಇಂಟು, ನೆಕ್ಸ್ಟ್ ಏನು ಬರಿಬೇಕು ಸರ್, ಇಲ್ಲೇ ತೊಗೊಂಡ್ಬಿಟ್ಟೇವಿ. ಯಾವುದು ಎ ಡಿ ಡಿವೈಡೆಡ್ ಬೈ ಡಿ ಬಿ ತೊಗೊಂಡ್ವಿ. ಈಗ ಎ ಡಿಗೆ ಯಾವ್ದು ಪರ್ಪೆಂಡಿಕ್ಯುಲರ್ ಐತಿ, ಎನ್ ಇ. ಫಸ್ಟ್ ಯಾವಾಗಲೂ ಎನ್ ಇ ಬರ್ಕೋಬೇಕು. ಎನ್ ಇ ಈ ಎರಡು ಟ್ರಯಾಂಗಲ್ಗೂ ಹೈಟ್ ಯಾವುದಾಗ್ಬಿಡುತ್ತೆ ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿರೋಂಥ ಎನ್ ಇನ ಹೈಟ್ ಆಗುತ್ತೆ. ಎ ಡಿ ಇ ಟ್ರಯಾಂಗಲ್ ಒಳಗೂ ಎನ್ ಇಯನ್ನು ಹೈಟಾಗಿ ಕನ್ಸಿಡರ್ ಮಾಡ್ಕೊತೀವಿ. ಬಿ ಡಿ ಇ ಟ್ರಯಾಂಗಲಿಗೆ ಎನ್ ಇಯನ್ನು ಹೈಟಾಗಿ ಕನ್ಸಿಡರ್ ಮಾಡ್ಕೊತೀವಿ. ಯಾಕಂತ ಹೇಳಿದ್ರೆ ಈ ಬಿ ಡಿಯನ್ನು ನಾವೇನು ಮಾಡ್ಕೋತೀವಿ, ಬೇಸ್ ಅಂತ ತೊಗೊಂಡು ಇಲ್ಲಿವರೆಗೂ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡಾಗ ಅದ್ರ ಪರ್ಪೆಂಡಿಕ್ಯುಲರ್ ಹೈಟ್ ಆಕತಿ. ಸೊ ನಾವೇನು ಅದನ್ನ ತೊಗೊಂಡೀವಿ. ನೆಕ್ಸ್ಟ್ ನೋಡ್ಕೊಡ್ರಿ, ಈಗೇನಾಗುತ್ತೆ, ಸೇಮ್ ಥಿಂಗ್ಸ್ ಕ್ಯಾನ್ಸಲ್ ಆಗ್ತಾವೆ. ಇಲ್ಲೇ ನೋಡಿ ಕ್ಯಾನ್ಸಲೇಷನ್ ಮಾಡಿರ್ತೀನಿ. ಓಕೆ, ಹಾಫ್ ಗೆಟ್ ಕ್ಯಾನ್ಸಲ್, ಎನಿ ಗೆಟ್ ಕ್ಯಾನ್ಸಲ್. ಉಳಿದಿದ್ದೇನಿಲ್ಲ ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಲ್ಲಿ ಬರೆದಿರ್ತೀನಿ ನೋಡಿ. ನೆಕ್ಸ್ಟ್ ಸ್ಟೆಪ್ಪನ್ನು ಎ ಡಿ ಡಿವೈಡೆಡ್ ಬೈ ಡಿ ಬಿ, ಇದೇನು ಇಕ್ವೇಷನ್ ನಂಬರ್ 1 ಆಯಿತು. ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಇಕ್ವೇಷನ್ ನಂಬರ್ 1. ನೆಕ್ಸ್ಟ್ ಏನು ಮಾಡೋಣ, ಸೇಮ್ ಅಗೇನ್ ಟೇಕ್ ದ ಸೇಮ್ ಟ್ರಯಾಂಗಲದ್ದು ಏನಂತ ತೊಗೋಬೇಕು, ಏರಿಯಾ ತೊಗೋಬೇಕು. ಯಾವ್ಯಾವ ಟ್ರಯಾಂಗಲ್ ತೊಗೋತೀನಿ ನೋಡಿ, ಏರಿಯಾ ಆಫ್ ದ ಟ್ರಯಾಂಗಲ್, ಏರಿಯಾ ಆಫ್ ದ ಟ್ರಯಾಂಗಲ್ ಎ ಡಿ ಯನ್ನು ತೊಗೋಬೇಕು. ವಾಪಸ್ ಏನು ತೊಗೊತೀವಿ, ಏರಿಯಾ ಆಫ್ ದ ಟ್ರಯಾಂಗಲ್ ಎ ಡಿಯನ್ನು ತೊಗೋತೀವಿ. ಕೆಳಗಡೆ ನೋಡ್ಕೊಡ್ರಿ, ಏರಿಯಾ ಆಫ್ ದ ಟ್ರಯಾಂಗಲ್ ಯಾವ ತೊಗೊಂಡಿದ್ವಿ, ಇಲ್ಲ ಎ ಡಿ ಇ ಆದಮೇಲೆ ಬಿ ಡಿ ಇ ತೊಗೊಂಡಿದ್ವಿ. ಇಲ್ಲ ಎ ಡಿ ಇ ತೊಗೊಂಡು ಬಿ ಡಿ ಇ ಏನು ತೊಗೊಂಡಿದ್ವಿ. ಈ ಕಡೆ ಏನು ಮಾಡಬೇಕು, ಎ ಡಿ ಇ ಡಿವೈಡೆಡ್ ಬೈ ಯಾವ ತೊಗೋತೀರಿ, ಸಿ ಡಿ ಇಯನ್ನು ತೊಗೋಬೇಕು. ಈ ಕಡೆ ಎ ಡಿ ಇ ತೊಗೊಂಡ್ಮೇಲೆ ಬಿ ಡಿ ಇಯನ್ನು ಚಾಯ್ಸ್ ಮಾಡ್ಕೊಂಡಿದ್ವಿ. ಆ ಕಡೆ ನೆಕ್ಸ್ಟ್ ಸ್ಟೆಪ್ ಒಳಗೆ ಎ ಡಿ ಇ ಕೆಳಗಡೆ ಏನು ತೊಗೋತೀವಿ ಅಂತ ಹೇಳಿದ್ರೆ ಸಿ ಡಿ ಇಯನ್ನು ತೊಗೋತೀವಿ. ಹೆಂಗಪ್ಪ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಎ ಆದಮೇಲೆ ನಾವು ನೆಕ್ಸ್ಟ್ ಏನು ತೊಗೊಂಡಿದ್ವಿ, ಎ ಡಿ ಇ ಡಿವೈಡೆಡ್ ಬೈ ಬಿ ಡಿ. ಎ ಆದಮೇಲೆ ಬಿ ಬಂದಿತ್ತು ಹೌದಾ, ಬಿ ಆದಮೇಲೆ ನೆಕ್ಸ್ಟ್ ಏನು ಬರುತ್ತಾ, ಸಿ ಬರುತ್ತೆ. ಆ ರೀತಿ ನೆನ್ಪಿಟ್ಕೊಳ್ರಿ. ಸಿ ಡಿ ಇ ಉಳ್ಕಿದ್ದೆಲ್ಲ ಏನು ಸೇಮ್. ಈಗೇನು ಮಾಡೋಣ ಅಂತ ಹೇಳಿದ್ರೆ ನೆಕ್ಸ್ಟ್ ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಿ ಬರೀನಿ. ಏನಿರುತ್ತಾ, ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ಗೊತ್ತಿತ್ತು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇಲ್ಲೇನಾಗುತ್ತಾ, ಇಲ್ಲೇ ನೋಡ್ಕೊಡ್ರಿ, ಹಾಫ್ ಇಂಟು ಇದ್ರದ್ದು ಬೇಸ್ ಏನು ತೊಗೊತೀನಿ ಅಂದ್ರೆ, ನಾ ಆಗಲೇ ಏನು ಮಾಡಿದ್ದೆ, ಈ ಕಡೆ ಎ ಡಿಯನ್ನು ಬೇಸ್ ಆಗಿ ತೊಗೊಂಡಿದ್ದೆ. ಬಟ್ ಈಗ ಈ ಕಡೆ ಬರ್ತಾಯಿದ್ವಿ, ಏನು ತೊಗೊತೀನಿ, ಎ ಇಯನ್ನು ಬೇಸ್ ಆಗಿ ತೊಗೋತೀನಿ. ಸರ್ ಗೊತ್ತಾಗ್ತಾ ಇಲ್ಲ ಯಾವ್ದು ಬೇಸ್ ಇಟ್ಕೋಬೇಕು. ಅಗೇನ್ ಇಲ್ಲಿ ಏನು ತೊಗೊಂಡಿದ್ವಿ, ಫಸ್ಟ್ ಸ್ಟೆಪ್ಪಿಗೆ ಇದನ್ನು ಯೂಸ್ ಮಾಡ್ಕೊಂಡಿದ್ವಿ ಅಂದ್ರೆ ಸೆಕೆಂಡ್ ಸ್ಟೆಪ್ ಒಳಗೆ ಇದನ್ನು ಯೂಸ್ ಮಾಡ್ಕೋಬೇಕು. ಎ ಇ ಡಿವೈಡೆಡ್ ಬೈ ಇ ಸಿ ಬರೀಬೇಕು. ಇಂಟು ಹೈಟ್ ಯಾವ್ದು ತೊಗೋಬೇಕು, ಆಗಲ್ಲಿ ಯಾವ್ದು ಯೂಸ್ ಮಾಡ್ಕೊಂಡಿದ್ವಿ ನೋಡು, ನಾವು ಫಸ್ಟ್ ಇದನ್ನು ಯೂಸ್ ಮಾಡ್ಕೊಂಡಿದ್ವಿ ಹೌದಾ. ಇಲ್ಲಿ ಯಾವ್ದು ಯೂಸ್ ಮಾಡ್ಕೊಂಡಿದ್ವಿ, ಹೈಟನ್ನು ಇದನ್ನು ಯೂಸ್ ಮಾಡ್ಕೊಂಡಿದ್ವಿ ಪರ್ಪೆಂಡಿಕ್ಯುಲರ್. ನೆಕ್ಸ್ಟ್ ಇಲ್ಲಿ ಏನು ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈಗ ಡಿ ಎಮ್ಮನ್ನು ಯೂಸ್ ಮಾಡ್ಕೋಬೇಕು ಸೆಕೆಂಡ್ ಹೈಟಾಗಿ. ಈ ಟ್ರಯಾಂಗಲದ್ದು ಯಾವುದು, ಸಿ ಡಿ ಇ ಹೈಟಾಗಿ ನಾವು ಯಾವುದು ಯೂಸ್ ಮಾಡ್ಕೊತೀವಿ, ಡಿ ಎಮ್ ಅಥವಾ ಎಮ್ ಡಿ ಅನ್ನು ಯೂಸ್ ಮಾಡ್ಕೊತೀವಿ. ಇಲ್ಲೇನು ಬರ್ದೇವಿ, ಡಿ ಎಮ್ ಬರ್ದೇವಿ ಅಂದ್ರೆ ಸೊ ಟೇಕ್ ಡಿ ಎಮ್ ಡಿವೈಡೆಡ್ ಬೈ ಡಿ ಎಮ್. ಅಗೇನ್ ನಾವೇನು ಮಾಡ್ತೀವಿ, ಸೇಮ್ ಥಿಂಗ್ಸನ್ನು ಕ್ಯಾನ್ಸಲ್ ಮಾಡ್ತೀವಿ ಹೌದಾ. ಈಗೇನಾಗ್ಬಿಡುತ್ತಾ, ಸೇಮ್ ಥಿಂಗ್ಸ್, ಹಾಫ್ ಡಿ ಎಮ್ ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನಲ್ಲೇ ಸೆಕೆಂಡ್ ಸ್ಟೆಪ್, ಎ ಇ ಡಿವೈಡೆಡ್ ಬೈ ಇ ಸಿ.
ಎ ಇ ಡಿವೈಡೆಡ್ ಬೈ ಇ ಸಿ ಉಳಿತು. ಇದೇನಾಗ್ಬಿಡುತ್ತಾ ಇಕ್ವೇಷನ್ 2 ಅಂತ ತೊಗೋತೀವಿ. ಫಸ್ಟ್ ಇಕ್ವೇಷನ್ ಎ ಡಿ ಡಿವೈಡೆಡ್ ಬೈ ಡಿ ಬಿ ಒಂದನೇ ಇಕ್ವೇಷನ್, ಎ ಇ ಡಿವೈಡೆಡ್ ಬೈ ಇ ಸಿ ಎರಡನೇ ಇಕ್ವೇಷನ್. ಸೆಕೆಂಡ್ ಇಕ್ವೇಷನ್ ಬಂತು. ನೆಕ್ಸ್ಟ್ ಥರ್ಡ್ ಇಕ್ವೇಷನ್ ಒಂದು ಬರಿಬೇಕು ನಾವಿಲ್ಲಿ. ಏನಂತ ಬರಿತೀವಿ ನೋಡಿ. ಥರ್ಡ್ ಇಕ್ವೇಷನ್ ಅಂತ ಬರಿತೀವಿ. ಯಾವುದು ಆ ಎರಡು ಟ್ರಯಾಂಗಲ್ಸ್ ಅಂತೂ ಏರಿಯಾ ಈಕ್ವಲ್ ಅಂತ ಮಾಡ್ಕೋತೀವಿ. ಯಾವ್ಯಾವುದು? ಏರಿಯಾ ಆಫ್ ದ ಟ್ರಯಾಂಗಲ್ ಬಿ ಡಿ ಇ, ಏರಿಯಾ ಆಫ್ ದ ಟ್ರಯಾಂಗಲ್ ಸಿ ಡಿ ಇ. ಈ ಎರಡು ಟ್ರಯಾಂಗಲ್ ಅದು ಏರಿಯಾ ಏನಾಗುತ್ತೆ ಈಕ್ವಲ್ ಆಗುತ್ತೆ. ಯಾಕೆ ಈಕ್ವಲ್ ಆಗುತ್ತೆ ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲ ಟ್ರಯಾಂಗಲ್ಸ್ಗಳದಾವ. ಯಾವ್ಯಾವ ಟ್ರಯಾಂಗಲ್ಸ್ ಐತಿ? ಎ ಡಿ ಇ ಬಿ ಡಿ ಇ ಮತ್ತು ಸಿ ಡಿ ಇದ್ದು ಈಕ್ವಲ್ ಅಂತ ಹೇಳತ್ತೀವಿ. ಇಲ್ಲಿ ನೋಡು, ಆ ಬಿ ಡಿ ಇ ಮತ್ತು ಸಿ ಡಿ ಏನಾಗ್ಯೋ ಅಂಡರ್ ಪ್ಯಾರಲಲ್ ಲೈನ್ಸ್ ಅದಾವೆ. ಅಂಡರ್ ಪ್ಯಾರಲಲ್ ಲೈನ್ಸ್ ಅಂದ್ರೆ ಅದ್ರ ಮಧ್ಯೆ ಡಿಸ್ಟೆನ್ಸ್ ಏನಾಗಿರುತ್ತೆ? ಸೇಮ್ ಇರುತ್ತೆ. ಅಂದ್ರೆ ಅವು ಎರಡರದ್ದು ಹೈಟು ಸೇಮ್ ಆಯ್ತು. ದೆನ್ ಅದಕ್ಕೊಂದು ಕಾಮನ್ ಸೈಡ್ ಐತಿ ಡಿ ಇ. ಡಿ ಇ ಅನ್ನು ಬೇಸ್ ಆಗಿ ತೊಗೊಂಡ್ಬಿಟ್ರೆ ಆ ಎರಡು ಟ್ರಯಾಂಗಲಿಗೂ ಡಿ ಇ ಅನ್ನೋದು ಏನಾಗುತ್ತೆ? ಸೇಮ್ ಬೇಸ್ ಆಗುತ್ತೆ. ಅಂಡರ್ ಪ್ಯಾರಲಲ್ ಲೈನ್ ಅಂದ್ರೆ ಹೈಟು ಏನಾಗ್ಬಿಡುತ್ತೆ? ಸೇಮ್ ಆಗುತ್ತೆ. ಹೈಟು ಸೇಮು, ಬೇಸು ಸೇಮ್ ಇತ್ತು ಅಂತಂದ್ರೆ ಅದ್ರ ಏರಿಯಾನು ಏನಾಗ್ಬಿಡುತ್ತೆ? ಸೇಮ್ ಆಗುತ್ತೆ. ಅದ ಲೈನನ್ನು ಬರಿಬೇಕಿಲ್ಲಿ. ದೆನ್ ಏರಿಯಾ ಆಫ್ ದ ಟ್ರಯಾಂಗಲ್, ಯಾವ ಟ್ರಯಾಂಗಲ್ಲು? ಬಿ ಡಿ ಇ ಆ್ಯಂಡ್ ಟ್ರಯಾಂಗಲ್ ಸಿ ಡಿ ಇ ಆರ್ ಈಕ್ವಲ್. ಯಾಕೆ ಈಕ್ವಲ್ಲು? ಬಿಕಾಸ್ ಏನಾಗೈತಿ? ಅಂಡರ್ ಪ್ಯಾರಲಲ್ ಲೈನ್ಸ್ ಆ್ಯಂಡ್ ಅಂಡರ್ ಪ್ಯಾರಲಲ್ ಲೈನ್ಸ್ ಆ್ಯಂಡ್ ಸೇಮ್ ಬೇಸ್ ಇದೆ. ಅವಕ್ಕೆ ಸೇಮ್ ಬೇಸ್ ಇದೆ. ಅದಕ್ಕೆ ಏನಾಗ್ಬಿಡುತ್ತಾ? ಅವು ಎರಡರದ್ದು ಏರಿಯಾ ಈಕ್ವಲ್ ಆಗುತ್ತೆ. ಅದನ್ನ ಇಲ್ಲಿ ಬರೀರ್ತೀವಿ ನಾವು. ಟ್ರಯಾಂಗಲ್ ಯಾವ್ದು ಬರಿಬೇಕು? ಬಿ ಡಿ ಇ ಈಸ್ ಈಕ್ವಲ್ಸ್ ಟು ಏರಿಯಾ ಆಫ್ ದ ಟ್ರಯಾಂಗಲ್ ಸಿ ಡಿ ಇ. ಅವೆರಡು ಏರಿಯಾ ಏನಾಗ್ಬಿಡುತ್ತಾ? ಈಕ್ವಲ್ ಆಗುತ್ತಾ. ಇದಕ್ಕೇನು ಕೊಡೋನು? ಇಕ್ವೇಷನ್ ನಂಬರ್ 3 ಕೊಡೋನು. ಇಕ್ವೇಷನ್ 3 ತೊಗೊಂಬಿಡೋನು. ಮುಗೀತು. ಇಲ್ಲಿಗೆ ಏನಾಯ್ತು? ಇದಕ್ಕೆ ಥೆರಮ್ ಕಂಪ್ಲೀಟ್ ಆಗುತ್ತೆ. ಏನು ಮಾಡ್ಕೋಬೇಕೀಗ? ಫಸ್ಟ್ ಇಕ್ವೇಷನ್ ತೊಗೋಬೇಕು. ಫ್ರಮ್ 1, 2 ಆ್ಯಂಡ್ 3. ಫ್ರಮ್ 1, 2 ಆ್ಯಂಡ್ 3 ನಾವೇನು ಬರಿತೀವಿ ಅಂತ ಹೇಳಿದ್ರೆ ಇವೆರಡು ರೇಷಿಯೋಸ್ ಏನಾಗ್ತಾವೆ? ಈಕ್ವಲ್ ಆಗ್ತಾವೆ. ಯಾವುದು? ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ಸ್ ಟು ಎ ಇ ಡಿವೈಡೆಡ್ ಬೈ ಇ ಸಿ. ಪ್ರೂಫ್ ಏನು ಬರಿಬೇಕು ಲಾಸ್ಟಿಗೆ ನಾವು? ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ಸ್ ಟು ಎ ಇ ಡಿವೈಡೆಡ್ ಬೈ ಇ ಸಿ. ಈಗೇನಾಗ್ಬಿಡುತ್ತಿದೆ? ಪ್ರೂವ್ ಆಯಿತು. ಹ್ಯಾಂಡ್ಸ್ ಏನು ಬರಿಬೇಕು? ಹ್ಯಾಂಡ್ಸ್ ಪ್ರೂವ್ಡ್ ಏನಾಯ್ತಿಲ್ಲ ನಮ್ಮದು. ನಾವು ಪ್ರೂವ್ ಮಾಡಬೇಕಾಗಿರುವಂತಹ ರೇಷಿಯೋಸ್ ಏನಾಗ್ಬಿಟ್ಟು ಈಕ್ವಲ್ ಆಯಿತು. ಯಾಕೆ ಈಕ್ವಲು? ಎ ಡಿ ಮತ್ತು ಎ ಇ ಏನಾಗಿರಿದ್ವು? ಇಲ್ಲೇ ಎ ಡಿ ಎ ಇ ಒಂದು ಸೈಡ್ಸದ್ದು ಏನಾಗಿದ್ವು? ಇವು ಏರಿಯಾ ಏನಾಗಿರುತ್ತಾ? ಈಕ್ವಲ್ ಆಗಿರುತ್ತೆ. ಅದಕ್ಕೆ ನಾವು ಎ ಡಿ ಮತ್ತು ಎ ಇಗಳನ್ನ ಈಕ್ವಲ್ ಮಾಡ್ಕೊಂಡ್ವಿ. ಡಿ ಬಿ ಮತ್ತು ಇ ಸಿಗಳು ಏನಾಗ್ಬಿಟ್ವು? ಇವು ಎರಡು ಟ್ರಯಾಂಗಲ್ಸದ್ದು ಏನಾಗ್ಬಿಟ್ಟಿದ್ವು? ಇಲ್ಲೇ ಏರಿಯಾನ ಈಕ್ವಲ್ ಅಂತ ಪ್ರೂವ್ ಮಾಡಿದ್ವಿ. ಇದು ಒಂದು ಟ್ರಯಾಂಗಲ್ ಆಗಿತ್ತು ಎರಡು ಕಡೆ. ಇವೆರಡು ಡಿಫ್ರೆಂಟ್ ಟ್ರಯಾಂಗಲ್ದು ಏರಿಯಾನ ಈಕ್ವಲ್ ಅಂತ ಪ್ರೂವ್ ಮಾಡಿದ ಮೇಲೆ ನಮಗೇನು ಸಿಕ್ತು? ಅವುಗಳ ರೇಷಿಯೋಗೂ ಈಕ್ವಲ್ ಆದವು ಅಂಥೇಳಿ ನಾವು ಥೇಲ್ಸ್ ಥಿಯರಮ್ನ ಮುಖಾಂತರ ಪ್ರೂವನ್ನ ಮಾಡಿದ್ವಿ. ಓಕೆ, ಇಷ್ಟು ಪ್ರೂಫನ್ನು ಬರೆದ್ಬಿಟ್ರೆ ನಮ್ಗೆ 4 ಮಾರ್ಕ್ಸ್ ಈಸಿಯಾಗಿ ಥರ್ಡ್ ಪ್ರಿಪರೇಟರಿಯಲ್ಲಿ ನಾವು ಏನು ಮಾಡ್ಬೋದು? ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಆ್ಯಸ್ ವೆಲ್ ಆ್ಯಸ್ ನಿಮ್ಮ ಎನ್ವಲ್ಗೂ ಇದನ್ನು ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೋಬೋದು. ಓಕೆನಾ? ಥ್ಯಾಂಕ್ ಯು.